ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ವಾರ್ಡನರ ಸಂಘ ಬೆಂಗಳೂರು ವತಿಯಿಂದ ಇಂದು ರಾಜ್ಯದ ಕಾರ್ಯಕಾರಿ ಸಮಿತಿ ಸಭೆಯನ್ನ ಬೆಂಗಳೂರಿನ ನೌಕರ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಸಭೆಗೆ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಸಂಘಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಸೇರಿದಂತೆ ಒಟ್ಟು ಒಂದು 300 ಜನ ವಾರ್ಡನ್ ಸಹೋದರ ಸಹೋದರಿಯರು ಭಾಗವಹಿಸಿದರು. ಈ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನ ನಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ CS ಷಡಕ್ಷರಿ ಸರ್ ಅವರು ಉದ್ಘಾಟನೆಯನ್ನ ನೆರವೇರಿಸಿದರು. ಅವ್ರ ಜೊತೆಗೆ ರಾಜ್ಯ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಬಳ್ಳಾರಿ ಸರ್ ಅವರು ಅತಿಥಿಗಳಾಗಿ ಭಾಗವಹಿಸಿದ್ರು. ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಸರ್ ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸಿ ಈ ಒಂದು ಕಾರ್ಯಕಾರಿ ಸಮಿತಿಯನ್ನ ಯಶಸ್ವಿಯನ್ನಗೊಳಿಸಿದ್ರು. ಈ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಾರ್ಡನ್ಗಳ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಜುಲೈ 17 ಮತ್ತು 18 ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ, ಧರಣಿ ಸತ್ಯಾಗ್ರಹವನ್ನ ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಸಭೆ ತೀರ್ಮಾನವನ್ನ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಕಳೆದ 2-3 ವರ್ಷಗಳಿಂದ ನಮ್ಮ ವಾರ್ಡನ್ ಸಂಘದಿಂದ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಹಲವಾರು ಬೇಡಿಕೆ ಈಡೇರಿಕೆ ಬಗ್ಗೆ ಮನವಿಗಳನ್ನ ಸಲ್ಲಿಸುತ್ತಾ ಬಂದಿದ್ವು. ಆದ್ರೆ ಯಾವುದೇ ರೀತಿಯ ಮನವಿಗಳು ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆ ಈಡೇರದೇ ಇರುವುದರಿಂದ ಇವತ್ತು ವಾರ್ಡನ್ಗಳು ಅತ್ಯಂತ ಅನ್ಯಾಯಕ್ಕೆ ಮತ್ತು ತೊಂದರೆಗೆ ಒಳಪಟ್ಟಿರುವುದರಿಂದ ಆ ಬೇಡಿಕೆ ಈಡೇರಿಕೆಗಾಗಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಮಾನ್ಯ ಇಲಾಖೆಯ ಆಯುಕ್ತರಿಗೆ ಈ ಮೂಲಕ ತಿಳಿಸುವುದೇನೆಂದ್ರೆ, ನಾವು ವಿಶೇಷವಾಗಿ ವಾರ್ಡನ್ಗಳಿಗೆ ಕಳೆದ 24 ವರ್ಷಗಳಿಂದ ಯಾವುದೇ ಮುಂಬರ್ತಿಯಿಂದ ವಂಚನೆ ಒಳಗಾಗಿ ವಾರ್ಡನ್ ಹುದ್ದೆಯಲ್ಲಿ ನೇಮಕಾತಿ ಹೊಂದಿ ವಾರ್ಡನ್ ಹುದ್ದೆಯಲ್ಲಿ ನಿವೃತ್ತಿ ಆಗುವಂತಹ ಸಂದರ್ಭ ನಿರ್ಮಾಣವಾಗಿದೆ. ಅದಕ್ಕೆ 606 ವಾರ್ಡನ್ ಹುದ್ದೆಗಳನ್ನ ಸೀನಿಯರ್ ವಾರ್ಡನ್ ಹುದ್ದೆಗೆ ಉನ್ನತೀಕರಿಸಿ ವಾರ್ಡನ್ಗಳಿಗೆ ಮುಂಬರ್ತಿ ನೀಡುವಂತೆ ಆಗ್ರಹಿಸುವುದು. ಅದು ಸೇರಿದಂತೆ ಕಳೆದ 2 ವರ್ಷಗಳಿಂದ ಇಲಾಖೆಯಲ್ಲಿ ಆಹಾರ ಏಜೆನ್ಸಿದವರು ಸರಬರಾಜು ಮಾಡತಕ್ಕಂತ ಆಹಾರ ಪದಾರ್ಥಗಳು ಮತ್ತು ಇತರೆ ಪದಾರ್ಥಗಳ ಬಿಲ್ಗಳು ಬಾಕಿ ಇರುವುದರಿಂದ ಆ ಬಾಕಿ ವೇತನ ಪಾವತಿ ಆಗದೇ ಇರುವುದರಿಂದ ನಿಲಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಬಾಕಿ ಅನುದಾನ ಬಿಡುಗಡೆ ಮಾಡ್ಲಿಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ರೇಟನ್ನ ದರ ಪರಿಷ್ಕರಣೆ ಮಾಡಬೇಕು, ಪ್ರಸ್ತುತ ಮಾರುಕಟ್ಟೆ ದರವನ್ನು ಪರಿಷ್ಕರಿಸಿ ಆದೇಶಿಸಬೇಕು ಅಂತೇಳಿ ನಾವು ಹಕ್ಕೊತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಧರಣಿ ಸತ್ಯಾಗ್ರಹವನ್ನ ಜುಲೈ ತಿಂಗಳ ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ವಾರ್ಡನ್ಗಳು ಸರ್ಕಾರಿ ಹಾಸ್ಟೆಲ್ಗಳ ಮಕ್ಕಳಿಗೆ ಇವತ್ತಿಂದು ಸರ್ಕಾರ ಏನಾಗಿದೆ ಅಂತಂದ್ರೆ ನಮಗೆ ದರ ಸಿಸ್ಟಮ್ ದರದಲ್ಲಿ ಅಂದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 1650, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 1850ರಂತೆ ದರ ನಿಗದಿಪಡಿಸಿ ಊಟ ಉಪಹಾರ ನೀಡ್ತಾ ಇದ್ದೇವೆ. ಇದರಿಂದ ಮೆನೋ ಚಾರ್ಟ್ ಪ್ರಕಾರ ಊಟ ಉಪಹಾರ ನೀಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತದೆ. ಅದಕ್ಕಾಗಿ ಗ್ರಾಮ್ ಸಿಸ್ಟಮ್ ರೀತಿಯಲ್ಲಿ ಪದ್ಧತಿ ಮೂಲಕ ನಮಗೆ ಊಟೋಪಹಾರ ಪದ್ಧತಿ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯಿಸ್ತಿದ್ದೇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇವತ್ತು ಜೈಲಿನಲ್ಲಿ ಮತ್ತು ನವೋದಯ ಮಾದರಿ ಶಾಲೆಗಳಲ್ಲಿ, ನಿರಾಶ್ರಿತರ ಪರಿಹಾರ ಕೇಂದ್ರಗಳಲ್ಲಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲಿ ಕೂಡ ಅನಿವಾಸಿ ಶಾಲೆಗಳಲ್ಲಿ ಕೂಡ ಇವತ್ತು ಅಲ್ಲಿ ದರ ಸಿಸ್ಟಮ್ ಬದಲಾಗಿ ಗ್ರಾಮ್ ಸಿಸ್ಟಮ್ ನೀಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಗುಣಮಟ್ಟದ ಊಟೋಪಹಾರವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಜೈಲುಗಳಲ್ಲಿ ನಾವು ಗ್ರಾಮ್ ಸಿಸ್ಟಮ್ ಕೊಡೋದಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾಕೆ ಗ್ರಾಮ್ ಸಿಸ್ಟಮ್ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಹೋರಾಟದ ಮುಖೇನ ಸರ್ಕಾರದ ಗಮನವನ್ನು ಸೆಳೆಯಲಿದ್ದೇವೆ. ಇನ್ನೊಂದು ಕಡೆ ವಿಷಯ, ಈ ಒಂದು ಪ್ರಸ್ತಾಪನ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತೆ ಶಾಲಿನಿ ರಜನೀಶ್ ಮೇಡಮ್ ಅವರ ಕೂತು ಏನೋ ಚರ್ಚೆ ಮಾಡಿದ್ದೀರಾ? ಇನ್ನು ಮುಂದೆ ಈಗ ಅವರಿಗೆ ಮನವಿಯನ್ನ ಕೊಟ್ಟು ಅವರ ಜೊತೆ ಮಾನ್ಯರ ಜೊತೆ ಚರ್ಚೆಯನ್ನ ಮಾಡ್ತೇವೆ. ನಾನು ಕರ್ನಾಟಕ ರಾಜ್ಯ ಹಾಸ್ಟೆಲ್ ವಾರ್ಡನ್ ಸಂಘದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಪ್ರಹ್ಲಾದ್ ಗೆಜ್ಜಿ.